वैद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिम्। मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः। स्वात्मनस्तस्य पूजास्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत्। सच्छास्त्रोदितवर्त्मना पदमिदं ध्यायन्मदङ्काङ्कितः मन्मन्त्रं जपशास्त्रसम्पदमथो दास्यामि भाग्यैः सह। तत्तत्त्वान्यपि बोधयामि तदनुप्राप्यो मदङ्घ्रिर्भवेत् इत्याघोषयतीयभयः करचयैस्तं वाजिवक्त्रं भजे। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारांनिधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಹಯಗ್ರೀವ ರೂಪದಿಂದ ಭಗವಂತ ಮೂಲ ರಾಮಾಯಣದ ಉಪದೇಶವನ್ನು ಸಕಲ ಸಜ್ಜನ ಸಮುದಾಯಕ್ಕೆ ಮಾಡಿದ್ದಾನೆ. 100 ಕೋಟಿ ಶ್ಲೋಕಗಳ ಅತಿ ವಿಸ್ತೃತವಾದ ಗ್ರಂಥ ಮೂಲ ರಾಮಾಯಣ. ಶತಕೋಟಿ ಪ್ರವಿಸ್ತೀರ್ಣವಾದ ಮೂಲ ರಾಮಾಯಣದ ಉಲ್ಲೇಖವನ್ನು ಅನೇಕ ಮೂಲ ಗ್ರಂಥಗಳಲ್ಲಿ, ರಾಮಾಯಣದ ವ್ಯಾಖ್ಯಾನಗಳಲ್ಲಿ ನಾವು ಕಾಣುತ್ತೇವೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅದನ್ನು ಬಹಳ ಸ್ಪಷ್ಟವಾಗಿ ಉಪಪಾದನೆ ಮಾಡಿಕೊಟ್ಟು ಆ ಮೂಲ ರಾಮಾಯಣಕ್ಕೆ ಅನುಗುಣವಾಗಿಯೇ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದ ನಿರ್ಣಯವನ್ನು ತಿಳಿಸಿಕೊಟ್ಟಿದ್ದಾರೆ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಹಯಗ್ರೀವನ ಪರಮಪಾವನ ಸನ್ನಿಧಾನದಲ್ಲಿ ಹಯಗ್ರೀವ ಮುಖಾರವಿಂದದಿಂದ ಹರಿದು ಬಂದ ರಾಮಾಯಣದ ಅಮೃತದ ಬಿಂದುಗಳ ಸೇಚನವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ, ಹಯಗ್ರೀವನ ಸನ್ನಿಧಾನದಲ್ಲಿ ಹಯಗ್ರೀವನ ಮುಖದಿಂದ ಬಂದ ರಾಮಾಯಣದ ಸಂದೇಶ, ಮೂಲರಾಮ ದಿಗ್ವಿಜಯರಾಮದೇವರ ಸನ್ನಿಧಾನದಲ್ಲಿ ರಾಮಾಯಣದ ಸಂದೇಶವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ರಾಮಾಯಣವನ್ನು ಉಪದೇಶ ಮಾಡಿದ ಗುರು ಹಯಗ್ರೀವ ಇಲ್ಲಿದ್ದಾನೆ. ರಾಮಾಯಣದ ಮುಖ್ಯ ಪಾತ್ರ ಶ್ರೀರಾಮಚಂದ್ರ ಸಾಕ್ಷಾತ್ತಾಗಿ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಇಂತಹ ಸನ್ನಿಧಾನದಲ್ಲಿ ರಾಮನ ಮಹಿಮೆಯನ್ನು ತಿಳಿಯೋದು ಬಹಳ ದೊಡ್ಡ ಸೌಭಾಗ್ಯ. ಶ್ರೀರಾಮಚಂದ್ರನ
ದಿವ್ಯವಾದಂತಹ ಆದರ್ಶಗಳನ್ನು ರಾಮಾಯಣದಲ್ಲಿ ನಾವು ನೀವುಗಳೆಲ್ಲ ಸಾಕಷ್ಟು ಬಾರಿ ಕೇಳಿರ್ತೇವೆ. ಶ್ರೀರಾಮಚಂದ್ರನ ಒಂದೊಂದು ನಡೆ ನುಡಿ ಅವುಗಳಿಂದ ನಾವು ಜೀವನದಲ್ಲಿ ಕಲಿಯಬೇಕಾದ ಪಾಠ, ಇವುಗಳನ್ನು ತಿಳಿದು ಅನುಷ್ಠಾನದಲ್ಲಿ ತಂದು ಶ್ರೀರಾಮನಿಗೆ ಸಮರ್ಪಣೆಯನ್ನು ಮಾಡೋಣ. ಕೇಳಿ ಮುಗಿಸುವುದು ಬೇಡ, ಕೇಳುವುದರಲ್ಲಿಯೇ ಕಳೆದೆಯಲ್ಲೋ ಮಾಡುವುದೆಂದೇಳಲು ಮನವೇ ಅಂತ ದಾಸರಿಂದ ಅನ್ನಿಸಿಕೊಳ್ಳುವ ಪ್ರಸಂಗ ಬೇಡ. ಕೇಳಿದ್ದನ್ನೆಲ್ಲ ಮಾಡಿ ತೋರಿಸಿದೆಯಲ್ಲೋ ಎಂತಹ ಜಾಣಾಂತ ದಾಸರು ನಮ್ಮನ್ನು ನೋಡಿ ಅಂದಿರಬೇಕು. ಆ ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ದಾಸರು, ಯತಿಗಳು, ಶ್ರೀಮದಾಚಾರ್ಯರು, ಹಯಗ್ರೀವ ರೂಪಿಯಾದ ಭಗವಂತ ಶ್ರೀರಾಮಚಂದ್ರ ಎಲ್ಲರೂ ನಮಗೆ ಅನುಗ್ರಹವನ್ನು ಮಾಡಲಿ. ಶ್ರೀರಾಮಚಂದ್ರನ ದಿವ್ಯವಾದ ಒಂದು ಆದರ್ಶವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಕೇಳುತ್ತೇವೆ. ಬಹಳಷ್ಟು ಗುಣಗಳಿವೆ, ಆದರ್ಶಗಳಿವೆ, ಲೆಕ್ಕ ಇಲ್ಲ. ಅನಂತ ಗುಣಪೂರ್ಣನಾದವನು ಶ್ರೀರಾಮಚಂದ್ರ. ಕೆಲವನ್ನು ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ. ಶ್ರೀರಾಮಚಂದ್ರ ಸರ್ವಜ್ಞ ಶಿಖಾಮಣಿಯಾದಂತಹ ಸರ್ವೋತ್ತಮನಾದ ದೇವ ಗುರುತಮ. ದೇವರನ್ನು ಗುರು ಅಂತ ಹೇಳಿದಾಗ ಟೀಕಾಕೃತ್ಪಾದರಿಗೆ, ಶ್ರೀಮಠ್ ಜಯತೀರ್ಥರಿಗೆ ತೃಪ್ತಿ ಇಲ್ಲ. ತಂ ದೇವಂ ಪಿತರಂ ಗುರುತಮಂ ಒಂದೇ ರಮಾವಲ್ಲಭಂ. ಗುರುತಮ ಅಂತ ಕರೀತಾರೆ. ಸರ್ವೋತ್ತಮನಾದ ಗುರು. ಹೊರಗೆ ಕುಳಿತು ಪಾಠ ಹೇಳುವ ಗುರು ಮಾತ್ರ ಅಲ್ಲ, ಅಂತಹ ಗುರುಗಳು ಬಹಳಷ್ಟು ಜನ ಸಿಗಬಹುದು. ಗ್ರಂಥಗಳನ್ನು ರಚನೆ ಮಾಡಿದ ಗುರುವು ಹೌದು. ಪ್ರತ್ಯಕ್ಷವಾಗಿ ದೇವತೆಗಳಿಗೆ, ಬ್ರಹ್ಮಾದಿಗಳಿಗೆ ಉಪದೇಶ ಮಾಡುವ ಗುರುವು ಹೌದು. ನಮ್ಮ ಗುರುಗಳಲ್ಲಿ ಇದ್ದು ಅಂತರ್ಯಾಮಿಯಾಗಿ ಉಪದೇಶ ಮಾಡುವುದೂ ಹೌದು. ಕೇಳುವ ಓದುವ ಶಿಷ್ಯರ ಮನಸ್ಸಿನಲ್ಲಿಯೂ ಇದ್ದು ತತ್ವಗಳನ್ನು ತಿಳಿಸಿಕೊಡುವ ಶಿಷ್ಯರೊಳಗೆ ಅಂತರ್ಯಾಮಿಯಾದ ಗುರುವೂ ಹೌದು. ಕೇಳುವುದಕ್ಕೂ ಶಕ್ತಿಯನ್ನು ಕೊಟ್ಟು ಅರ್ಥ ಮಾಡಿಕೊಳ್ಳುವುದಕ್ಕೂ ಮನಸ್ಸಿಗೆ, ಬುದ್ಧಿಗೆ ಶಕ್ತಿಯನ್ನು ಕೊಡುವ ಸರ್ವಾಂತರ್ಯಾಮಿಯಾದ ಗುರು ಹೌದು ಭಗವಂತ. ಈ ಎಲ್ಲ ಕಾರಣಕ್ಕೆ, ಇನ್ನೂ ಅನೇಕ ಕಾರಣಗಳಿಗೆ ಶ್ರೀಮಟ್ಟೀಕಾಕೃತ್ಪಾದರು ಭಗವಂತನನ್ನು ಗುರು ತಮ ಅಂತ ಕರೀತಾರೆ. ಅತಿಶಯೇನ ಗುರು, ಎಲ್ಲರನ್ನೂ ಮೀರಿಸಿದ ಗುರು. ಅಂತಹ ಗುರು ತಮನಾದ ಆ ಭಗವಂತನಿಗೆ ಇನ್ನೊಬ್ಬರಿಂದ ಕೇಳಿ ತಿಳಿಯುವ, ಅಧ್ಯಯನ ಮಾಡುವ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಭಗವಂತ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡುತ್ತಾನೆ. ಶ್ರೀರಾಮಚಂದ್ರ ಅಸ್ತ್ರಗಳ ಅಭ್ಯಾಸವನ್ನು ಮಾಡುತ್ತಾನೆ, ಶಾಸ್ತ್ರಗಳ ಅಭ್ಯಾಸವನ್ನು ಮಾಡುತ್ತಾನೆ. ವ್ಯಕ್ತಿ ತನ್ನ ಜೀವನದ ಮೌಲ್ಯಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ, ಇಹಲೋಕದ ಪರಲೋಕದ ಪ್ರಜ್ಞೆಯನ್ನು ಚೆನ್ನಾಗಿ ಮೂಡಿಸಿಕೊಳ್ಳುವುದಕ್ಕೆ, ಕೇವಲ ಇಹಲೋಕದಲ್ಲಿ ಹೊಟ್ಟೆಗಾಗಿ ಬಟ್ಟೆಗಾಗಿ ಮಾತ್ರ ದುಡಿಯುವುದು ಗುರಿಯಲ್ಲ. ಪರಲೋಕ ಸಾಧನೆಯನ್ನು ಮಾಡಬೇಕೆಂಬ ಪ್ರಜ್ಞೆ ಇರಬೇಕು.
ಸ್ವಾರ್ಥಕ್ಕಾಗಿ ಜೀವನ ಮಾಡುವುದು ಒಬ್ಬ ಆದರ್ಶಗಳನ್ನು ಪರಿಪಾಲಿಸುವ ವ್ಯಕ್ತಿಯ ಲಕ್ಷಣಗಳಲ್ಲ. ಪರಾರ್ಥಕ್ಕಾಗಿ ಜೀವನವನ್ನು ನಡೆಸಬೇಕು. ಪರಾರ್ಥ ಸೇವೆಯನ್ನು ಮಾಡುವುದಕ್ಕೆ ತಾನೂ ಬದುಕಬೇಕು ಅನ್ನುವುದಕ್ಕಾಗಿ ಎಷ್ಟು ಬೇಕೋ ಅಷ್ಟು ಸ್ವಾರ್ಥವನ್ನು ಅವಶ್ಯವಾಗಿ ಪರಿಗಣಿಸಬೇಕು. ಆದರೆ ಕೇವಲ ಸ್ವಾರ್ಥದಲ್ಲಿ ಜೀವನದ ಪರ್ಯವಸಾನ ಆಗಬಾರದು ಅನ್ನುವುದಕ್ಕೆ ಮನುಷ್ಯನಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಶಿಕ್ಷಣ ಬೇಕು. ಗುರುಕುಲದ ಶಿಕ್ಷಣ ಬೇಕು. ಗುರುಗಳ ಅಂತೆವಾಸಿಯಾಗಿ, ಗುರುಗಳ ಸಮೀಪದಲ್ಲಿದ್ದು ಗುರುಗಳಿಂದ ಆ ಮಾರ್ಗದರ್ಶನವನ್ನು, ಉಪದೇಶವನ್ನು ಪಡೆಯಬೇಕು. ನಮ್ಮ ಭಾರತ ದೇಶದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಶಾಸ್ತ್ರದ ವೇದದ ಗುರುಕುಲಗಳು ಒಂದು ಕಾಲಕ್ಕಿದ್ದವು. 3 ಲಕ್ಷಕ್ಕೂ ಹೆಚ್ಚು ಇದ್ದವು. ಭಾರತ ದೇಶವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕೆಂಬ ಅಪೇಕ್ಷೆ ಇರುವಂತಹ ಪಾಶ್ಚಾತ್ಯರು ನಮ್ಮ ದೇಶವನ್ನು ವಶಕ್ಕೆ ತೆಗೆದುಕೊಳ್ಳಬೇಕಾದರೆ, ದೇಶದಲ್ಲಿರುವ ಸಂಸ್ಕೃತಿಯನ್ನು ನಾಶ ಮಾಡಬೇಕಾದರೆ, ದೇಶದಲ್ಲಿರುವಂತಹ ಸ್ವಾಭಿಮಾನವನ್ನು ನಾಶ ಮಾಡಬೇಕಾಗಿದ್ದರೆ ಈ ಗುರುಕುಲಗಳನ್ನು ನಾಶ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಮೊದಲು ಮಾಡಿದರು. ಎಲ್ಲಿಯವರೆಗೆ ಈ ಗುರುಕುಲ ಪದ್ಧತಿ ಇದೆ, ಈ ವೇದಶಾಸ್ತ್ರಗಳ ಬಗ್ಗೆ, ಇತಿಹಾಸ ಪುರಾಣಗಳ ಬಗ್ಗೆ ಅತಿಯಾದ ನಿಷ್ಠೆ, ಶ್ರದ್ಧೆ, ದೀಕ್ಷೆಗಳು ಪ್ರತಿಯೊಬ್ಬರ ಧಮನಿಗಳಲ್ಲಿ ಹರಿತಾ ಇದೆ, ಇಂತಹ ಸಂದರ್ಭದಲ್ಲಿ ನಮ್ಮ ಯಾವುದೇ ತರಹದ ಆಕ್ರಮಣವೂ ಇವರ ಮೇಲೆ ಪರಿಣಾಮ ಬೀರುವುದಿಲ್ಲ. ನಾವೇನಾದರೂ ಪರಿಣಾಮ ಬೀರಬೇಕು ಅಂದರೆ ಇವರಿಗಿರುವ ಈ ವೇದಶಾಸ್ತ್ರಗಳ ಅಧ್ಯಯನದ ಏನೊಂದು ಪದ್ಧತಿ ಇದೆ, ಇದರ ಬಗ್ಗೆ ಆದರ, ಶ್ರದ್ಧೆ ಕಡಿಮೆಯಾಗೋ ಹಾಗೆ ಮಾಡಬೇಕು ಅಂತ ತಮ್ಮದೇ ಆದ ಶಿಕ್ಷಣದ ಪದ್ಧತಿಯನ್ನು ಇಲ್ಲಿ ಹೇರಿದರು. ಈ ಪ್ರಾಚೀನವಾದ ಸಾಂಪ್ರದಾಯಿಕವಾದಂತಹ ಗುರುಕುಲದ ಪದ್ಧತಿಯಲ್ಲಿ ನಡೆಯುವ ಅಧ್ಯಯನದ ಕ್ರಮವನ್ನು ಕ್ರಮವಾಗಿ ಹಂತ ಹಂತವಾಗಿ ಮಾಯವಾಗುವಂತೆ ಮಾಡ್ತಾ ಬಂದರು. ಆಗ ಅವರಿಗೆ ತಮ್ಮದೇ ಆದ ವಿಚಾರಧಾರೆಯನ್ನು ಇಲ್ಲಿ ಹೇರುವುದಕ್ಕೆ ಸಾಧ್ಯವಾಯಿತು. ಆದರೆ ಇವತ್ತಿಗೂ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಬದುಕಿಗಾಗಿ, ಇನ್ನಿತರ ಕಾರಣಗಳಿಗಾಗಿ, ಇನ್ನಿತರ ಇವತ್ತಿನ ವಿವಿಧ ಸೌಕರ್ಯಗಳಿಗಾಗಿ ಬೇರೆ ಬೇರೆ ವಿದ್ಯೆಗಳ, ಬೇರೆ ಬೇರೆ ಅಧ್ಯಯನಗಳ ಪದ್ಧತಿಗಳು ಇದ್ದರೂ ಕೂಡ ಸ್ವಲ್ಪ ಆದರೂ ದಿನಕ್ಕೆ ಶಾಸ್ತ್ರಗಳ ಅಧ್ಯಯನಕ್ಕೆ, ಇತಿಹಾಸ ಪುರಾಣಗಳ ಶ್ರವಣಕ್ಕೆ, ಅಲ್ಲಿ ಹೇಳಿರುವಂತಹ ತತ್ವಗಳ ಚಿಂತನೆಗೆ, ಅಲ್ಲಿ ಹೇಳಿರುವ ತೋರಿಸಿರುವ ಆದರ್ಶಗಳ ಪರಿಪಾಲನೆಗೆ ನಮ್ಮ ಸಮಯವನ್ನು ನಾವು ಮೀಸಲಾಗಿಟ್ಟರೆ ಇಂತಹ ಕಾಲದಲ್ಲಿಯೂ ಮತ್ತೆ ನಮ್ಮ ಸಂಸ್ಕೃತಿಯನ್ನು ಉಚ್ಛ್ರಾಯದ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಯಾವುದೇ ತರಹದ ಪಾಶ್ಚಾತ್ಯರಿಗೆ ದಾಸರಾಗದಂತೆ ಭೌತಿಕವಾಗಿ ನಾವು ಸ್ವತಂತ್ರರಾಗಿದ್ದೇವೆ ಅಂತ ಅಂದುಕೊಂಡರೂ ಮಾನಸಿಕವಾಗಿ ದಾಸ್ಯದಲ್ಲಿ ಇರುವಂತಹ ಈ ಪ್ರವೃತ್ತಿಯಿಂದ ಮುಕ್ತರಾಗಿ ನಮ್ಮದೇ ಆದಂತಹ ಶುದ್ಧವಾದ ಸನಾತನ ಧರ್ಮವನ್ನು ಪರಿಪಾಲನೆ ಮಾಡುವಂತಹ ಶಕ್ತಿ, ಆ ಹುಮ್ಮಸ್ಸು, ಆ ಅಂತಃಸತ್ವ ನಮ್ಮಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಇದೆ. ತನ್ನ ಭಕ್ತರಾದ ಸಕಲ ಸಜ್ಜನರಿಗೆ ಶ್ರೀರಾಮಚಂದ್ರ ತೋರಿಸಿಕೊಡ್ತಾ ಇದ್ದಾನೆ. ಹೇಳಿಯಲ್ಲ, ಮಾಡಿ ತೋರಿಸ್ತಾನೆ. ತಾನು ಸರ್ವಜ್ಞನಾಗಿದ್ದರೂ, ಎಲ್ಲವನ್ನೂ ತಿಳಿದಿದ್ದರೂ ಗುರುಕುಲದಲ್ಲಿದ್ದು ಅಧ್ಯಯನವನ್ನು ಮಾಡಿದ. ಅಧ್ಯಯನವನ್ನು ಮಾಡುವಾಗ ಗುರುಗಳಾದ ವಸಿಷ್ಠರಿಂದ ಮಾತ್ರ ಅಧ್ಯಯನ ಮಾಡುವುದಲ್ಲ,
ಯಾರೆಲ್ಲ ಗುರುಕುಲದಲ್ಲಿ ತನಗಿಂತಲೂ ವಯಸ್ಸಿನಿಂದ ಹಿರಿಯರಾಗಿದ್ದರು, ತಪಸ್ಸಿನಿಂದ ಹಿರಿಯರು, ಶೀಲದಿಂದ ವೃದ್ಧರು, ಅಂಥವರೆಲ್ಲರಿಗೂ ವಿಶೇಷವಾದ ಆದರ ಗೌರವಗಳನ್ನು ಸಲ್ಲಿಸ್ತಾ ಇದ್ದನಂತೆ ಶ್ರೀರಾಮಚಂದ್ರ. ಶೀಲವೃದ್ಧೈಸ್ತಪೋವೃದ್ಧೈ ವಯೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಶ್ವಪಿ. ಉತ್ತಮವಾದಂತಹ ಚಾರಿತ್ರ್ಯ ಸಂಪನ್ನರಾದವರು ಕೆಲವರು. ಜೀವನದಲ್ಲಿ ಇಂದ್ರಿಯದ ನಿಗ್ರಹವನ್ನು ಹೇಗೆ ಮಾಡಬೇಕು, ಮನಸ್ಸಿನ ನಿಗ್ರಹವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಕಲಿಸಿಕೊಡಬೇಕಾದರೆ ಪುಸ್ತಕದಿಂದ ಕಲಿಸಿಕೊಡುವುದಕ್ಕಾಗುವುದಿಲ್ಲ. ಯಾವ ವ್ಯಕ್ತಿಗಳು ತಮ್ಮ ಜೀವನವನ್ನು ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ, ತಮ್ಮ ಜೀವನದಲ್ಲಿ ಇಂದ್ರಿಯಗಳ ಸಂಯಮವನ್ನು ಮಾಡಿ ಅದರ ಫಲವನ್ನು ಕಂಡಿದ್ದಾರೆ, ಅದರ ಉಪಾಯವನ್ನು ಕಂಡಿದ್ದಾರೆ, ಅಂಥವರ ಉಪದೇಶ, ಅಂಥವರ ಒಡನಾಟ, ಅವರ ದಿನಚರಿಯನ್ನು, ಅವರ ಜೀವನದ ಶೈಲಿಯನ್ನು ನೋಡೋದೇ ಒಂದು ದೊಡ್ಡದಾದ ಪಾಠ. ಇದನ್ನು ಶ್ರೀರಾಮಚಂದ್ರ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಅವನಿಗೆ ಬೇಕಾಗಿರಲಿಲ್ಲ, ಅವನಿಂದ ಜಗತ್ತು ತಿಳಿಯಬೇಕು. ಆದರೆ ನೀವೆಲ್ಲ ಹೀಗೆ ತಿಳಿದುಕೊಳ್ಳಿ ಅಂತ ತಾನು ಮಾಡಿ, ತಾನು ನಡೆಯುವ ಬಗೆಯನ್ನು ಮಗುವಿಗೆ ತೋರಿಸಿದಂತೆ, ತಾನು ನಮಸ್ಕಾರ ಮಾಡಿ ನಮಸ್ಕಾರ ಮಾಡುವ ಪದ್ಧತಿಯನ್ನು ತನ್ನ ಪುಟ್ಟ ಮಗುವಿಗೆ ತಂದೆ ತಾಯಿಗಳು ಕಲಿಸುವಂತೆ, ತಾನು ಗುರುಕುಲದಲ್ಲಿದ್ದು ಗುರುಕುಲ ವಾಸದ ಪದ್ಧತಿ ಹೇಗಿರಬೇಕು ಅನ್ನುವುದನ್ನು ತೋರಿಸಿಕೊಟ್ಟವನು ಶ್ರೀರಾಮಚಂದ್ರ. ನಿಜವಾದ ತಂದೆ, ನಿಜವಾದ ತಾಯಿ, ನಿಜವಾದ ಗುರು ಶ್ರೀರಾಮಚಂದ್ರ. ತಂದೆ ತಾಯಿಗಳು ಹೇಗೆ ಮಾಡಿ ತೋರಿಸ್ತಾರೆ ಮಗುವಿಗೆ, ಹಾಗೆ ತಾನು ಮಾಡಿ ತೋರಿಸ್ತಾ ಇದ್ದಾನೆ. ನಾನೇ ಗುರುಕುಲದಲ್ಲಿ ವಾಸ ಮಾಡಿದರೆ ನನಗೇ ಬುದ್ಧಿ ಇಲ್ಲ, ನಾನೇ ಇನ್ನೂ ವಿದ್ಯೆಯನ್ನು ಪಡೆಯಬೇಕು ಅಂತ ಜನ ನನ್ನನ್ನು ದಡ್ಡ ಅಂತ ತಿಳಿದಾರು ಅನ್ನುವುದನ್ನು ವಿಚಾರ ಮಾಡದಂತೆ, ನಿಜವಾದ ನನ್ನ ಭಕ್ತರು ನನ್ನ ಬಗ್ಗೆ ಏನು ತಿಳಿಯಬೇಕೋ ಅದನ್ನು ತಿಳಿತಾರೆ. ಯಥಾರ್ಥವಾದ ನನ್ನ ಮಹಿಮೆಯ ಬಗ್ಗೆ ತಿಳುವಳಿಕೆಯನ್ನು ವಾಯುದೇವರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸರಿಯಾದ ನಿರ್ಣಯವನ್ನು ಹೇಳಿಕೊಡ್ತಾರೆ. ಸಜ್ಜನರಿಗೆ ದೇವರ ಬಗ್ಗೆ ತಪ್ಪು ಕಲ್ಪನೆ ಬರದೇ ಇರುವಂತೆ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ಸಜ್ಜನರಿಗೆ ಹೇಗಿರಬೇಕು ಅನ್ನುವುದನ್ನು ನಾನು ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ ಮಾಡಿ ತೋರಿಸಿ ಅವರಿಗೆ ಉದ್ಧಾರ ಮಾಡಬೇಕು ಅನ್ನುವಂತಹ ಕಾರುಣ್ಯವನ್ನು ತೋರಿದ್ದಾನೆ ಶ್ರೀರಾಮಚಂದ್ರ. ಹೇಗೆ ಅಕ್ಷರಗಳನ್ನು ಬರೆಯಬೇಕು ಅಂತ ನಾವು ಬರೆಯದೇ ಇದ್ದರೆ ಮಗುವೂ ಬರೆಯೋದಿಲ್ಲ ಅಂತ ಪಾಟಿ ಬಳಪ ತೆಗೆದುಕೊಂಡು ನಾವೇ ಅಕ್ಷರವನ್ನು ಬರೀತಾ ಕೂತ್ರೆ ನೋಡುವವರು ಇವರಿಗೆ ಅಕ್ಷರ ಬರಲಿಕ್ಕಿಲ್ಲ, ಈಗ ಪ್ರಾರಂಭ ಮಾಡಿದರೇನೋ ಅಂತ ಅಂದ್ಕೊಳ್ತಾರೆ ಅಂತ ನಮಗೆ ಸಂಕೋಚ ಆಗತ್ತೆ. ಮಗುವಿನ ಕೈ ಹಿಡಿದು ಬರೆಸ್ಬೋದು, ಆದರೆ ನಾನು ಬರೆಯದೇ ಇದ್ದರೆ ಅದು ಬರೆಯೋದಿಲ್ಲ ಅಂತ ಅದರ ಎದುರಿಗೆ ಕುಳಿತು ಬರೀತಾ ಕೂಡಬೇಕು ಅಂತಂದರೆ ಒಬ್ಬ ವ್ಯಕ್ತಿಗೆ ಸಂಕೋಚ ಅನ್ನಿಸ್ತದೆ, ಅವಮಾನ ಅಂತ ಅಂದ್ಕೊಳ್ತಾನೆ. ಆದರೆ ಸರ್ವೋತ್ತಮನಾದ ಶ್ರೀರಾಮಚಂದ್ರ ಅದೆಷ್ಟು ದಯಾಸಾಗರ ಅಂದರೆ ತಾನು ಸ್ವತಃ ಗುರುಕುಲದಲ್ಲಿ ವಾಸ ಮಾಡ್ತಾನೆ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ. ಕೇವಲ ರಾಕ್ಷಸರ ಸಂಹಾರಕ್ಕಾಗಿ ದೇವರು ಅವತಾರ ಮಾಡುವುದಲ್ಲ, ಮರ್ತ್ಯರಿಗೆ ಆ ಮರ್ತ್ಯತೆಯನ್ನು ಕಳೆದುಕೊಳ್ಳುವ ದಾರಿಯೇನು ಅನ್ನುವುದನ್ನು ಶಿಕ್ಷಣ ಕೊಡುವುದಕ್ಕೋಸ್ಕರ, ಹೇಗೆ ಸಾಧನೆಯನ್ನು ಮಾಡಿ ಉನ್ನತಿಯನ್ನು ಪಡೆಯಬೇಕು ಅಂತ ತೋರಿಸುವುದಕ್ಕಾಗಿ ಅವತಾರ ಮಾಡಿದ್ದು. ಆ ದೃಷ್ಟಿಯಲ್ಲಿ ಪರಮಾತ್ಮ ಗುರುಕುಲದಲ್ಲಿ ವಾಸ ಮಾಡಿ ಗುರುಗಳಿಂದ ಅಧ್ಯಯನ ಮಾಡುವುದನ್ನು ಒಂದು ನಮಗೆ ಕಲಿಸುವುದರ ಜೊತೆಗೆ ಇನ್ನೊಂದನ್ನು ಕಲಿಸ್ತಾನೆ. ನಮಗಿಂತಲೂ ಹಿರಿಯರು, ದೊಡ್ಡವರು ಯಾರೋ ಅಂಥವರ ಜೊತೆಗೆ ಮಾತನಾಡಬೇಕು, ಅವರ ಸಹವಾಸ ಮಾಡಬೇಕು, ಅವರ ಸಹವಾಸದಿಂದ ನಾವು ಕೆಲವು ಸಂಗತಿಗಳನ್ನು ಕಲಿಯಬೇಕು ಅಂತ ತೋರಿಸಿಕೊಡ್ತಾನೆ.
ಏಕಾದಶಿಯ ಉಪವಾಸವನ್ನು ಮಾಡಬೇಕು ಅಂತ 100 ಬಾರಿ ಹೇಳಿದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಗೆ ಎಂದೂ ಉಪವಾಸ ಮಾಡಿ ಗೊತ್ತಿಲ್ಲದೇ ಇದ್ದ ವ್ಯಕ್ತಿ, 1 ಗಂಟೆಗೆ ಮಧ್ಯದಲ್ಲಿ ಏನಾದರೂ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಬೇಕು ಅನ್ನುವ ಒಂದು ಅಭ್ಯಾಸ ಇರೋ ವ್ಯಕ್ತಿ, ಅವನಿಗೆ ಇದು ಅಸಾಧ್ಯ ಅಂತ ಅನಿಸುತ್ತೆ. ಎಷ್ಟೋ ಜನರನ್ನು ನಾವು ನೋಡಿದ್ದೇವೆ. ಇಂತಹ ಒಂದು ಸಜ್ಜನರ ಮಧ್ಯದಲ್ಲಿರುವ ಜನರಿಗೆ ಅದು ಏನು ದೊಡ್ಡ ಆಶ್ಚರ್ಯ ಅಪರೂಪ ಅಂತ ಅನಿಸಿರಲಿಕ್ಕಿಲ್ಲ. ಆದರೆ ದೂರದಲ್ಲಿದ್ದ ಕೆಲವು ಜನರಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೂ ತಗೊಳ್ಳೋದಿಲ್ವಾ, ಏನೂ ತಿನ್ನೋದಿಲ್ವಾ, ಅದು ಹೇಗಿರ್ಲಿಕ್ಕೆ ಸಾಧ್ಯ, ಅದು ಸುಳ್ಳು ಅಂತಾರೆ. ಅದು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದರಷ್ಟು ಕೆಲವರಿಗೆ ಅನ್ನಿಸ್ತದೆ. ಯಾಕೆ ಅಂದರೆ ಉಪವಾಸ ಮಾಡುವವರ ಸಹವಾಸದೊಳಗೆ ಅವರು ಇರೋದಿಲ್ಲ, ಮಾಡಿದ್ದನ್ನು ನೋಡಿಲ್ಲ, ಮಾಡುವುದು ಸಾಧ್ಯವಿದೆ ಅಂತವರಿಗೆ ಅನಿಸಿಲ್ಲ. ಇಲ್ಲಿ ಅನೇಕ ಸಜ್ಜನರು ನಿರಾಹಾರ ಉಪವಾಸವನ್ನು ಮಾಡುವವರಿದ್ದೀರಿ ಅಂತ ನಾವು ಭಾವಿಸಿದ್ದೇವೆ. ಅಂತಹ ಸಜ್ಜನರ ಒಡನಾಟದೊಳಗಿದ್ದರೆ ತಾನು ಮಾಡ್ತಾನೋ ಬಿಡ್ತಾನೋ, ಮಾಡೋದು ಸುಳ್ಳು, ಮಾಡುವುದು ಅಸಾಧ್ಯ ಅನ್ನುವ ತಪ್ಪು ತಿಳುವಳಿಕೆಯನ್ನಾದರೂ ಮೊದಲು ಬಿಡ್ತಾನೆ. ಹಂತ ಹಂತವಾಗಿ ಯಾಕೆ ನಾನು ಸ್ವಲ್ಪ ಆದರೂ ಮಾಡಬಾರದು ಅನ್ನುವ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಒಂದು ದಿನ ಪೂರ್ಣ ಮಾಡುವ ಯಶಸ್ಸನ್ನು ಪಡೆಯಬಹುದು. ಅದು 10 ಬಾರಿ ಮಾಡು ಅಂತ ಹೇಳಿದರೆ ಗೊತ್ತಾಗದೇ ಇದ್ದದ್ದು ಮಾಡುವವರ ಜೊತೆಗಿದ್ದರೆ ಆ ಪ್ರೇರಣೆ ಅವನಿಗೆ ಸಿಗತ್ತೆ. ಅವರ ಸಾಧಕರ ಉಪದೇಶವನ್ನು ಕೇಳಬೇಕು. ಕೆಲವರು ಪುಸ್ತಕವನ್ನು ಕಂಠಪಾಠ ಮಾಡಿ ಹೇಳ್ತಾರೆ, ಅದಲ್ಲ. ಸ್ವತಃ ಅನುಷ್ಠಾನದಲ್ಲಿಟ್ಟುಕೊಂಡಂತಹ ಒಬ್ಬ ವ್ಯಕ್ತಿ ಹೇಳಿದರೆ ಅದರ ಪರಿಣಾಮ ಬಹಳ. ಒಬ್ಬ ವೈದ್ಯನ ಹತ್ತಿರ ರೋಗಿ ಹೋದನಂತೆ. ಯಾಕೆ ಹೋದ ಅಂದರೆ ಶುಗರು ಬಹಳ ಇತ್ತು, ಆದರೆ ಸಕ್ಕರೆ ಬೆಲ್ಲ ತಿನ್ನೋ ಚಟನೂ ಬಹಳ ಇದೆ, ಏನು ಮಾಡಿದರೂ ಕಡಿಮೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನು ಉಪಾಯ ಮಾಡಬೇಕು ಅಂತ. ಅದಕ್ಕೆ ವೈದ್ಯರ ಹತ್ರ ಕೇಳಲಿಕ್ಕೆ ಹೋದರೆ 1-2 ದಿವಸ ಬಿಟ್ಟು ಬಾ ಅಂತ ಹೇಳಿದ್ರಂತೆ ವೈದ್ಯರು. ಮತ್ತೆ ಹೋದನಂತೆ. ಹೋದರೆ ನೋಡಪ್ಪ, ಬಹಳ ಘಾತಕ ಇದು, ಬಹಳ ಕಂಟ್ರೋಲ್ ಮಾಡಬೇಕು, ಶುಗರ್ ಕಂಟ್ರೋಲ್ ಮಾಡದೇ ಇದ್ದರೆ ಒಳ್ಳೆಯದಾಗೋದಿಲ್ಲ, ಸಕ್ಕರೆ ಬೆಲ್ಲ ಎಲ್ಲ ತಿನ್ನೋದು ಬಿಟ್ಟುಬಿಡು, ಇಂತಿಂತಹ ಆಹಾರಗಳನ್ನು ಮಾತ್ರ ತಗೋ ಅಂತ ಹೇಳಿದರು. ಇಷ್ಟು ಹೇಳಲಿಕ್ಕೆ 2 ದಿವಸ ಯಾಕೆ ಬೇಕಾಯ್ತು ನಿಮಗೆ ಅಂತ ಕೇಳಿದ್ನಂತೆ. ಮೊನ್ನೆನೇ ಬಂದಿದ್ದೆ, ಅಷ್ಟು ದೂರ ಮಳೆಯಲ್ಲಿ ಒತ್ತೊಯ್ಸ್ಕೊಂಡು ವಾಪಸ್ ಕಳಿಸಿ ಇವತ್ತು ಯಾಕೆ ಕರೆದು ಹೇಳಿದ್ರಿ ಅಂತ. ನಾನೂ ಭಾಳ ತಿಂತಿದ್ದೆ, ಬಿಟ್ಟ ಮೇಲೆ ನಿನಗೆ ಹೇಳೋಣ ಅಂತ ಇವತ್ತು ಕರೆದೆ ಅಂತ. ತಾನೇ ತಿಂತಿದ್ರೆ ತಿನ್ನಬೇಡ ಅಂತ ಹೇಳಿದಕ್ಕೆ ಧ್ವನಿ ಇರೋದಿಲ್ಲ, ಆ ಧೈರ್ಯ ಬರೋದಿಲ್ಲ, ಅದರ ಪರಿಣಾಮ ಆಗೋದಿಲ್ಲ. ಸುಳ್ಳು ಮಾತನಾಡುವವನು ಸತ್ಯದ ಬಗ್ಗೆ ಎಷ್ಟು ಉಪನ್ಯಾಸ ಮಾಡಿದರೂ ಪ್ರಯೋಜನ ಇಲ್ಲ. ತಾನು ಸತ್ಯವನ್ನು ಮಾತನಾಡ್ತಾ ಇದ್ದ ಅಂದರೆ ಅಂತಹ ವ್ಯಕ್ತಿ ಸತ್ಯದ ಬಗ್ಗೆ ಹೇಳಿದರೆ ಅದರ ತೂಕವೇ ಬೇರೆ. ಆ ರೀತಿ ಶೀಲವನ್ನು, ಶುದ್ಧವಾದ ಚಾರಿತ್ರ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥವರು ಯಾರೋ, ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ನಿಗ್ರಹವನ್ನು ಮಾಡುವವರು ಯಾರೋ, ವ್ರತ ನಿಯಮ ಉಪವಾಸಾದಿಗಳನ್ನು ಮಾಡುವವರು ಯಾರೋ ಅವರ ಜೊತೆಗೆ ಮಾತನಾಡ್ತಾ ಇದ್ದನಂತ ಶ್ರೀರಾಮಚಂದ್ರ. ಹೀಗೆ ನೀವು ಮಾತನಾಡಬೇಕು, ಅಂಥವರ ಸಹವಾಸದೊಳಗಿರಬೇಕು ಅಂತ ಜಗತ್ತಿಗೆ ತೋರಿಸಿಕೊಡ್ತಾನೆ. ಶೀಲವೃದ್ಧೈಹಿ ಕಥಯನ್ನಾಸ್ತವೈ ನಿತ್ಯಂ, ಪ್ರತಿನಿತ್ಯವೂ ಒಂದೊಂದು ಡೇ ಅಂತ ಮಾಡಿರ್ತಾರಲ್ಲ, ಟೀಚರ್ಸ್ ಡೇ, ಆ ಡೇ ಈ ಡೇ ಅಂತ. ಬರೇ ಆ ಡೇ ಈ ಡೇಗಳನ್ನು ಮಾಡಿದರೆ ಈಡೇರೋದಿಲ್ಲ ಉದ್ದೇಶಗಳು. ನಿತ್ಯದಲ್ಲಿಯೂ ಮಾಡಬೇಕು. ಕಥಯನ್ನಾಸ್ತವೈ ನಿತ್ಯಂ, ನಿತ್ಯದಲ್ಲಿಯೂ ಅಂತಹ ಸಜ್ಜನರ ಜೊತೆಗೆ ಮಾತನಾಡ್ತಾ ಇದ್ದನಂತೆ ಶ್ರೀರಾಮಚಂದ್ರ. ಯಾವಾಗ ಮಾತಾಡ್ತಾ ಇದ್ದ? ಬರೀ ಹರಟೇನಾ? ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇರಲಿಲ್ವಾ? ಅಸ್ತ್ರಯೋಗ್ಯಾಂತರೇಶ್ವಪಿ, ಮಧ್ಯದಲ್ಲೇನು ವಿರಾಮಕ್ಕೆ